ಕ್ಲೈಮ್ಯಾಕ್ಸ್ ಇಲ್ಲದ ವೆಬ್ ಸೀರೀಸ್ನ ಮೊದಲನೇ ಸರಿ ಗುರು ನನ್ನ ಲೈಫಲ್ಲಿ ನೋಡಿದ್ದು. ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಸಾಲ್ವ್ ಆಗಿರುತ್ತೆ ಕೇಸು. ಇಂಥ ಒಂದು ಟಾಪಿಕ್ನ ಇಟ್ಕೊಂಡು ಒಂದು ಸೀರೀಸ್ ಆಗಿ ಇಳಿಯೋದೇ ಕಷ್ಟ, ಅದರಲ್ಲಿ ಇನ್ನೊಂದು ಸೀಸನ್ ಅಂದರೆ ಅಬ್ಬಬ್ಬಾ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ಚು ದಿ ನೈನಾ ಮರ್ಡರ್ ಕೇಸ್ ಸೀರೀಸು ಹಾಟ್‌ಸ್ಟಾರಲ್ಲಿ ಸ್ಟ್ರೀಮ್ ಆಗ್ತಾಯಿತ್ತು. ಅದೇ ಅಲ್ಲ ಟ್ರೆಂಡಿಂಗಲ್ಲಿ ಕೂಡ ಇತ್ತು. ನಾನೇ ನೋಡೋಣ, ದಿನಕ್ಕೊಂದು ಕಂಟೆಂಟಿಂದ ಬಂದರೆ ನನಗೊಂದು ಸ್ವಲ್ಪ ಸಮಾಧಾನ. ಸೊ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲನೇ ಒಂದೆರಡು ಎಪಿಸೋಡ್ ಒಂದು 40 ನಿಮಿಷ ಇರುತ್ತೆ, ಬಟ್ ಮಿಕ್ಕಿರೋವೆಲ್ಲ ಒಂದು 30-35 ನಿಮಿಷದೊಳಗೆಲ್ಲ ಕಂಪ್ಲೀಟ್ ಆಗ್ತವೆ. ಸೊ ಜಿಯೋ ಹಾಟ್‌ಸ್ಟಾರ್ನಲ್ಲಿ ನಮ್ಮ ಸೌತ್ ಇಂಡಿಯಾದ ಲ್ಯಾಂಗ್ವೇಜ್ ಜೊತೆಗೆ ಟೋಟಲಾಗಿ 7 ಭಾಷೆಯಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ಇದು ಬೇಸಿಕಲಿ ಒಂದು ಹಿಂದಿ ವೆಬ್ ಸೀರೀಸು. ಬಟ್ಟು ಸ್ಟಾರ್ಟಿಂಗಿಂದ ನೋಡ್ಕೊಬಂದೆ, ಓಕೆ ಚೆನ್ನಾಗೇ ಇದೆ, ಒನ್ ಟೈಮ್ ವಾಚ್ ಮಾಡ್ಬೋದು ಹೋಲ್ ಸೀರೀಸ್ನ. ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ಗಳು ಕೂಡ ತುಂಬ ಚೆನ್ನಾಗಿದ್ದಾವೆ. ಬಟ್ ಸ್ಟೋರಿನಲ್ಲಿ ಆ್ಯಕ್ಚುಲಾಗಿ ಮಾಡೋದು ಬಿಟ್ಟು ತುಂಬ ಕಡೆ ರಾಂಗ್ ರೂಟ್ಗೆ ಹೋಗಿ ನಮ್ಮ ಆಡಿಯನ್ಸ್ಗೂ ಕೂಡ ಮೂಡ್ ಖರಾಬ್ ಮಾಡ್ತಾರೆ. ಅಂಥ ವಿಷಯಗಳು ಕೂಡ ತುಂಬ ಆದವು. ಬಟ್ ಬಿಡು ಏನೋ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ನೋಡ್ಕೊಂಬರೋಣ. ಈ ಒಂದು ಸೀಸನ್ನಲ್ಲೇ ಇದಕ್ಕೊಂದು ಎಂಡಿಂಗ್ ಸಿಗುತ್ತೆ ಅಂದ್ಕೊಂಡ್ರೆ ಆ ಒಂದು ಆಲ್ಮೋಸ್ಟ್ ಅಲ್ಲೆಲ್ಲ ಕಂಪ್ಲೀಟ್ ಆಗೋ ಟೈಮಲ್ಲಿ ಇನ್ನೊಂದು ಸೀಸನ್ಗೆ ಲೀಡ್ ಕೊಡೋದು ಏನ್ರಿ ಇದು ತಲೆ. ನಿಜವಾಗ್ಲೂ ಇಂಟ್ರೆಸ್ಟೇ ಹೊರಟೋಗುತ್ತೆ. ಈ ಒಂದು ಮರ್ಡರ್ ಕೇಸ್ನ 2 ಸೀಸನ್ನಾಗಿ ಎಳೆಯೋದು ಬೇಕಾಗಿಲ್ಲ. ಸ್ಟೋರಿನ ಕ್ಲೈಮ್ಯಾಕ್ಸ್ ಕಂಟ ತೊಗೊಂಬಂದು ಕ್ಲೈಮ್ಯಾಕ್ಸ್ನ ಇನ್ನೊಂದು ಸೀಸನ್ ಮಾಡ್ತೀವಿ ಅಂದರೆ ಹೆಂಗೆ? ನನಗಂತೂ ಸೀರೀಸು ಒನ್ ಟೈಮ್ ವಾಚಬಲ್ಲು, ಅದು ಕೂಡ ಸ್ಯಾಟಿಸ್ಫೈ ಆಗೋದಿಲ್ಲ. ಬಿಕಾಸು ಪರ್ಫೆಕ್ಟ್ ಎಂಡಿಂಗ್ ಇದರಲ್ಲಿ ಇಲ್ಲ, ಅದೊಂದು ಬ್ಯಾಡ್ ಥಿಂಗು. ಬಟ್ ಈ ಒಂದು ಸೀರೀಸ್ನಲ್ಲಿ ಕೆಲಸಗಳ ಮಧ್ಯೆ ಪೊಲೀಸವರ ಪರ್ಸ್ನಲ್ ಲೈಫ್ ಯಾವ ಥರ ಇರುತ್ತೆ, ಯಾವ್ಯಾವ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ, ಇಂಥ ಎಲ್ಲ ವಿಷಯಗಳನ್ನೂ ಸ್ವಲ್ಪ ಗ್ರೌಂಡೆಡಾಗಿ ತಗೊಂಡಿದ್ದಾರೆ. ಅವು ಕೂಡ ಸ್ವಲ್ಪ ಆಡಿಯನ್ಸ್ಗೆ ಕನೆಕ್ಟ್ ಆಗ್ಬೋದು. ಓಕೆ, ಟೈಮ್ ಪಾಸ್ಗೆ ನೀವೇನಾದರೂ ಈ ಒಂದು ಸೀಸನ್ನ ನೋಡ್ತೀರಾ ಅಂದರೆ ಓಕೆ ನೋಡ್ಬೋದು. ಬಟ್ ಈಗಲೇ ಹೇಳ್ತೀನಿ, ಎಂಡಿಂಗ್ ಇಲ್ಲ ಇದಕ್ಕೆ, ಅದೊಂದು ಮೈನಸ್ ಆಗುತ್ತೆ. ಇನ್ನು ಸ್ಟೋರಿಯ ಪ್ಲಾಟ್ಲೈನ್ ವಿಷಯಕ್ಕೆ ಬಂದರೆ, ನೈನಾ ಅನ್ನೋ ಒಂದು ಹುಡುಗಿ ಕೊಲೆ ಆಗಿರ್ತಾಳೆ. ಅವಳ ಒಂದು ಬಾಡಿ ಪೊಲಿಟಿಕಲ್ ಕ್ಯಾಂಪೈನ್ಗೆ ಬಳಸ್ಕೊತಿದ್ದಂಥ ಕಾರ್ನ ಒಳಗಡೆ ಸಿಗುತ್ತೆ. ಅದು ಕೂಡ ನೀರಲ್ಲಿ ಮುಳುಗೋಗಿರುತ್ತೆ. ನೀರಿಂದ ಹೊರಗಡೆ ತೆಗೆದ್ಮೇಲೆ ಆ ಒಂದು ಬಾಡಿ ಸಿಗುತ್ತೆ. ಆ್ಯಕ್ಚುಲಾಗಿ ಇದು ಯಾವ ಥರ ಆಯಿತು ಅಂತ ಹುಡುಕೊಂಡು ಹೋಗೋದೇ ಈ ಒಂದು ಸೀರೀಸ್ನ ಮೇನ್ ಪ್ಲಾಟ್ಲೈನು. ಸ್ವಲ್ಪ ಸ್ಟೋರಿನ ಇನ್ನೂ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಳಾಗೋಗುತ್ತೆ. ನೋಡ್ಬೋದು ಗೈಸ್, ಬಟ್ ಒನ್ ಟೈಮ್ ಅಷ್ಟೇ, ಅಷ್ಟು ಬೆಟರ್ ಎಂಡಿಂಗೂ ಇಲ್ಲ. ಇನ್ನು ಡೈರೆಕ್ಷನಲ್ಲೂ ಕೂಡ ಪರ್ಫೆಕ್ಟಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ಬಟ್ ಅನ್ನೆಸೆಸರಿ ಸ್ಟೋರಿ ತಿಂದಿದ್ದು ಕೂಡ ಅಲ್ಲಿ ಮೈನಸ್ ಆಯಿತು. ಆವಾಗಲೂ ಹೇಳೋ ಥರ ಸೀರೀಸ್ಗೆ ಒಂದು ಪರ್ಫೆಕ್ಟ್ ಎಂಡಿಂಗ್ ಇಲ್ಲ, ಅದು ಮಾತ್ರ ಮೈನಸ್ಸು. ನೋಡಬೇಕು ಅಂದರೆ ನೋಡಿ, ಜಿಯೋ ಹಾಟ್‌ಸ್ಟಾರ್ನಲ್ಲಿ ಆವಾಗಲೂ ಹೇಳೋ ಥರ 7ಕ್ಕಿಂತ ಜಾಸ್ತಿ ಲ್ಯಾಂಗ್ವೇಜಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ನಮ್ಮ ಕನ್ನಡದಲ್ಲಿ ಕೂಡ ಅವೈಲಬಲ್ ಇದೆ. ಇದಾಗಿತ್ತು ನನ್ನ ವಿಡಿಯೋ. ಮತ್ತೆ ನಾನು ಸಿಗ್ತಾ ಇರ್ತೀನಿ. ಬಾಯ್.